ಹಾಯ್ ನಮಸ್ತೆ ಎಲ್ರಿಗೂ. ಇವತ್ತೊಂದು ತುಂಬ ಇಂಪಾರ್ಟೆಂಟ್ ಆದ ವಿಡಿಯೋ. ಇದು ಎಲ್ರಿಗೂ ಸಹ ಒಂದು ಹೆಲ್ಪ್ ಆಗುವಂಥದ್ದೇ. ಅಂದರೆ ನೋಡಿ, ಎಲ್ಲರಿಗೂ ಸಹ ಒಂದು ತುಂಬ ಟಯರ್ಡ್ ಆಗ್ತದೆ ಕೆಲಸ ಮಾಡುವಾಗ, ಮತ್ತು ಇಡೀ ಕಾಲು ಸೊಂಟ ಎಲ್ಲ ನೋವಾಗ್ತದಲ್ಲ. ಆಗ ನಾವು ಒಂದು ಬಿಸಿನೀರದ್ದು ಅಂದರೆ ಕಾಲು ಸ್ವಲ್ಪ ಅದರಲ್ಲಿ ಇಟ್ಟು ನಾವು ಯಾವ ಥರ ಒಂದು ಇದು ಮಾಡ್ಬೋದು ಅಂತೇಳಿ. ಕೆಲವರಿಗೆ ಗೊತ್ತಿರ್ಬೋದು, ನಾವೀಗ ಉಪ್ಪು ಹಾಕಿ ಸಾಮಾನ್ಯವಾಗಿ ನಾವು ಕಾಲನ್ನು ಅದರಲ್ಲಿಟ್ಟು ಸ್ವಲ್ಪ ಹೊತ್ತು ಇದು ಮಾಡ್ತೇವೆ, ಅಂದರೆ ಪೇನ್ ಸ್ವಲ್ಪ ಕಮ್ಮಿ ಆಗ್ತದೆ ಅಂತೇಳಿ. ಆ ಉಪ್ಪಿನ ಜೊತೆಯಲ್ಲಿ ಒಂದು 2 ಇಂಗ್ರೀಡಿಯೆಂಟ್ ಸ್ವಲ್ಪ ನೀವು ಎಕ್ಸ್ಟ್ರಾ ಹಾಕಿ ಹಾಗೆ ಮಾಡೋದ್ರಿಂದ ಈ ಕಾಲು ಒಡೆಯೋದು ಸಮಸ್ಯೆ ಸಹ ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ತದೆ, ಮತ್ತು ಕಾಲು ನೋವು ಸಹ ಕಮ್ಮಿ ಆಗ್ತದೆ, ಮತ್ತು ಒಂದು ಮೈಂಡ್ ರಿಲ್ಯಾಕ್ಸ್ ಆಗ್ತದೆ. ಹಾಗೆ ರಾತ್ರಿ ನಿದ್ರೆ ಸಹ ಒಳ್ಳೆ ಬರ್ತದೆ. ಖಂಡಿತ ಟ್ರೈ ಮಾಡಿ ನೋಡಿ. ನಾನಿರಲಿ ನೀರನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಸ್ವಲ್ಪ ಉಗುರು ಬೆಚ್ಚಗೆ ಆದರೆ ಸಾಕು. ಇದು ಸ್ವಲ್ಪ ಬಿಸಿ ಆಗಿದೆ, ಒಂಚೂರು ತಣ್ಣೀರನ್ನು ನಾನು ಮಿಕ್ಸ್ ಮಾಡ್ಕೊಳ್ತೇನೆ. ತುಂಬ ಬಿಸಿ ಮಾಡಲಿಕ್ಕೆ ಹೋಗಬೇಡಿ, ಉಗುರು ಬೆಚ್ಚಗಿದ್ದರೆ ಸಾಕು. ಅಂದರೆ ನಮ್ಮ ಪಾದ ಅದರಲ್ಲಿ ಮುಳುಗಿಸ್ಲಿಕ್ಕೆ ಆಗುವಷ್ಟು, ನಮ್ಮ ಸ್ಕಿನ್ನಿಗೆ ತುಂಬ ಬಿಸಿ ತಾಗಬಾರ್ದು, ಅಷ್ಟು ಬಿಸಿ ಮಾಡಿದರೆ ಸಾಕಾಗ್ತದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಬಿಸಿನೀರು ತೊಗೊಂಡಿದ್ದೇನೆ. ಇದು ತುಂಬ ಬಿಸಿ ಉಂಟು ನೀರು, ಹಾಗಾಗಿ ಇದಕ್ಕೆ ನಾನು ಸ್ವಲ್ಪ ಈಗ ತಣ್ಣೀರನ್ನು ಆ್ಯಡ್ ಮಾಡ್ತೇನೆ. ತುಂಬ ಬಿಸಿ ಇದ್ದರೆ ಸಹ ಕಾಲು ಇಡ್ಲಿಕ್ಕೆ ಆಗೋದಿಲ್ಲಲ್ಲ, ಹಾಗಾಗಿ ನೋಡಿ ನಾನಿಲ್ಲಿ ತುಂಬ ಬಿಸಿ ಉಂಟು ಆದರೂ ಸಹ ಇದೀಗ ನಾರ್ಮಲ್ ಉಂಟು. ಸ್ವಲ್ಪ ಕಾಲನ್ನು ಇಡ್ಬೋದು ಅದರಲ್ಲಿ. ನೋಡಿ, ನೀರಿಲಿ ರೆಡಿ ಮಾಡಿ ಇಟ್ಟಿದ್ದೇನಲ್ಲ, ಇದು ಕರೆಕ್ಟಾಗಿದೆ. ನಾವು ಅಂದರೆ ಈ ಥರ ಇಟ್ಕೊಂಡ್ರೆ ಅದರಲ್ಲಿ ನಮಗಷ್ಟು ಬಿಸಿ ಆಗೋದಿಲ್ಲ. ಅಂದರೆ ತುಂಬ ಬಿಸಿ ಇದ್ದರೆ ಸಹ ಕಾಲು ಇದಾಗ್ತದಲ್ಲ. ಹಾಗೆ ನೀವು ಕಾಲನ್ನು ಅದರಲ್ಲಿ ಇಡೋಕ್ಕಿಂತ ಮೊದಲು, ಈಗ ಒಬ್ಬರಿಗೆ ನೋಡಿ ಕಾಲೆಲ್ಲ ಒಡಿತದಲ್ಲ, ನನಗೆ ಸಹ ಹಾಗೆ ಆಗಿದೆ ನೋಡಿ, ಇಲ್ಲಿ ಸ್ಕಿನ್ನೆಲ್ಲ. ಇದಕ್ಕೆ ಸಹ ನಾನು ನಿಮಗೆ ಬೇರೆ ರೆಮಿಡಿ ಸಹ ತೋರಿಸ್ತೇನೆ ಇನ್ನೊಮ್ಮೆ. ಈಗ ಸದ್ಯಕ್ಕೆ ಇಲ್ಲಿ ನಾನು ವ್ಯಾಸ್ಲಿನ್ ತೊಗೊಂಡಿದ್ದೇನೆ. ನೋಡಿ, ವ್ಯಾಸ್ಲಿನ್ ಬೇಕಂತ ಹೇಳಿದರೆ ನೀವು ಸ್ವಲ್ಪ ಹಚ್ಬೋದು. ನೋಡಿ, ಸ್ವಲ್ಪ ನಾನು ಇಲ್ಲಿ ತೊಗೊಂಡಿದ್ದೇನೆ, ಸ್ವಲ್ಪ ನೀವು ಹೀಗೆಲ್ಲ ಹಚ್ಕೊಳ್ಬೋದು ಇಲ್ಲೆಲ್ಲ. ಈಗ ಇಲ್ಲೆಲ್ಲ ನೋಡಿ ಒಡೆದೋಗ್ತದಲ್ಲ ಈ ವೆದರಿಗೆ, ಅದಕ್ಕೋಸ್ಕರ ಸ್ವಲ್ಪ ನೀವು 2 ಕಾಲಿಗೆ ಸಹ ಸ್ವಲ್ಪ ಹಚ್ಕೊಳ್ಳಿ. ಹಾಗೆಯೇ ಈ ನೀರಲ್ಲಿ ನೀವು ಕಾಲಿಡೋಕ್ಕಿಂತ ಮೊದಲು ಇದಕ್ಕೆ ನೀವು ಕಲ್ಲುಪ್ಪನ್ನು ಹಾಕ್ಕೊಳ್ಳಿ. ಇದು ಸಾಧಾರಣವಾಗಿ ಎಲ್ರಿಗೆ ಗೊತ್ತಿದೆ, ಕಲ್ಲುಪ್ಪನ್ನು ಹಾಕಿ ಎಲ್ಲರೂ ಕಾಲನ್ನು ಅದರಲ್ಲಿ ಇಟ್ಕೊಳ್ತಾರೆ. ನಾನಿಲ್ಲಿ ಕಲ್ಲುಪ್ಪು ತೊಗೊಂಡಿದ್ದೇನೆ ನೋಡಿ. ಪುಡಿ ಉಪ್ಪು ಇದ್ದರೆ ಪುಡಿ ಉಪ್ಪು ಸಹ ನೀವು ಹಾಕ್ಕೊಳ್ಳಿ. ಇಲ್ಲಿ ಒಂದು 2-3 ಸ್ಪೂನ್ನಷ್ಟು ನಾನಿಲ್ಲಿ ಕಲ್ಲುಪ್ಪು ಹಾಕ್ಕೊಳ್ತೇನೆ. ಇದು ಕಾಲಿ ನಮಗೆ ನೋವು ಅಂತಲ್ಲ, ಏನಾದರೂ ನೆಗೆಟಿವ್ ಎನರ್ಜಿ ಇದ್ದರೆ ಸಹ ಹೊರಟು ಹೋಗ್ತದೆ. ಖಂಡಿತ ನೀವು ಟ್ರೈ ಮಾಡಿ ನೋಡಿ. ಹಾಗೆಯೇ ಇದಕ್ಕೆ ಸ್ವಲ್ಪ ನೀವು ವಿನೇಗರ್ ಹಾಕಿ. ವಿನೇಗರ್ ಹಾಕೋದು ಯಾಕಂತ ಹೇಳಿದರೆ, ಈಗ ಇದು ಕಾಲಿಗೆಲ್ಲ ಸ್ವಲ್ಪ ಫಂಗಸ್ ಥರ ಎಲ್ಲ ಆಗ್ತದೆ ನೋಡಿ, ಅದೆಲ್ಲ ಸ್ವಲ್ಪ ಕಮ್ಮಿ ಆಗ್ತದೆ. ವಿನೇಗರ್ ಜಾಸ್ತಿ ಹಾಕಬೇಡಿ, 1 ಸ್ಪೂನಷ್ಟು ನೀವು ಇಲ್ಲಿ ವಿನೇಗರ್ ಹಾಕಿದರೆ ಸಾಕಾಗ್ತದೆ, ಜಾಸ್ತಿ ಹಾಕಬೇಡಿ. ಇದು ಬೇಡ ಅಂತೇಳಿದರೆ ನೀವು ಸ್ಕಿಪ್ ಮಾಡ್ಬೋದು, ಹಾಕಲೇಬೇಕಂತೇನಿಲ್ಲ. ಅದ್ರ ಜೊತೆಯಲ್ಲಿ ಸ್ವಲ್ಪ ನೀವು ತೆಂಗಿನೆಣ್ಣೆಯನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಪ್ಯಾರಾಶೂಟ್ ಆಯಿಲ್ ಉಂಟಲ್ಲ, ಇದನ್ನು ಹಾಕ್ತಾಯಿದ್ದೇನೆ. ಇಲ್ಲಿ ಯಾವುದು ಸಹ ಪ್ರಮೋಷನ್ ವಿಡಿಯೋ ಅಲ್ಲ, ಇದು ನಾವು ಯೂಸ್ ಮಾಡುವಂಥದ್ದೇ. ಇಲ್ಲಿ ಸ್ವಲ್ಪ ನಾನು ತೆಂಗಿನೆಣ್ಣೆಯನ್ನು ಹಾಕ್ತೇನೆ. ಈ ತೆಂಗಿನೆಣ್ಣೆ ಹಾಕೋದು ಯಾಕಂತ ಹೇಳಿದರೆ, ಈಗ ಸ್ಕಿನ್ ಡ್ರೈ ಆಗ್ತದೆ ನೋಡಿ, ಅದು ಸ್ವಲ್ಪ ಕಮ್ಮಿ ಆಗ್ತದೆ ಇದೆಲ್ಲ ಹಾಕೋದ್ರಿಂದ. ಇದು ಹಾಕಿದ ನಂತರ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ. ಒಂದು ಟೂತ್ ಬ್ರಷ್ ಇದ್ದರೆ ನೀವು ಹಳೆಯದು, ಅಂದರೆ ಈಗ ಯೂಸ್ ಮಾಡದೇ ಇರುವಂಥ ಒಂದು ಟೂತ್ ಬ್ರಷ್ ಇದ್ದರೆ, ಟೂತ್ ಬ್ರಷ್ ಸಹ ನೀವು ಇದು ಕಾಲನ್ನು ನೀವು ಇದರಲ್ಲಿ ಇಟ್ಕೊಳ್ಳುವಾಗ ಒಂದು ರೆಡಿ ಮಾಡಿ ಇಟ್ಕೊಳ್ಳಿ. ಯಾಕಂತೇಳಿದರೆ ನಾವು ಕಾಲನ್ನು ಇದರಲ್ಲಿ ಇಡ್ತೇವಲ್ವ, ಅದು ಸ್ಮೂತ್ ಆಗ್ತದೆ ನೋಡಿ. ಸ್ಮೂತ್ ಆದಾಗ ಬೇಕಂತೇಳಿದರೆ ನೀವು ಬ್ರಷಲ್ಲಿ ಸ್ವಲ್ಪ ನೀವು ಅಲ್ಲಿ ಎಡ್ಜಲ್ಲಿ ಸ್ವಲ್ಪ ಬ್ರಷಲ್ಲಿ ನೀವು ತಿಕ್ಬೋದು. ಅಂತೇಳಿದರೆ ಕಾಲು ಒಡೆದು ಅದು ಸ್ಕಿನ್ನೆಲ್ಲ ಮೇಲೆ ಬಂದಿರ್ತದೆ ನೋಡಿ, ಅದನ್ನೆಲ್ಲ ಸ್ವಲ್ಪ ನೀವು ಸ್ಲೋಲಿ, ಜಾಸ್ತಿ ಇದರಲ್ಲ, ಸ್ಲೋ ಆಗಿ ನೀವು ಸ್ವಲ್ಪ ಬ್ರಷಲ್ಲಿ ತಿಕ್ಕೊಳ್ಬೋದು. ಅಥವಾ ಕಾಲಲ್ಲಿ ನೀವು ನಿಧಾನವಾಗಿ ಈ ನೀರಲ್ಲಿ ಹೀಗೆ ಮಾಡ್ಕೊಳ್ಬೋದು. ನೋಡಿ, ತೆಂಗಿನೆಣ್ಣೆ ಎಲ್ಲ ಹಾಕಿದೋಗೋಸ್ಕರ ಸ್ಕಿನ್ ನಿಮಗೆ ಡ್ರೈ ಆಗೋದಿಲ್ಲ, ಸ್ಮೂತಾಗಿರ್ತದೆ. ಈಗ ಚಳಿಗಾಲದಲ್ಲೆಲ್ಲ ನೋಡಿ ಸ್ಕಿನ್ನೆಲ್ಲ ಒಂಥರ ವೈಟ್ ಆಗ್ತದಲ್ಲ, ಅದೆಲ್ಲ ಆಗೋದು ಸ್ವಲ್ಪ ಕಮ್ಮಿ ಆಗ್ತದೆ. ಮತ್ತು ನಾವು ಈ ಥರ ಮಾಡೋದ್ರಿಂದ ಈ ಬ್ಲಡ್ ಸರ್ಕ್ಯುಲೇಷನ್ ಉಂಟು ನೋಡಿ, ತುಂಬ ಒಳ್ಳೆ ರೀತಿಯಲ್ಲಿ ಒಂದು ಬ್ಲಡ್ ಸರ್ಕ್ಯುಲೇಷನ್ ಆಗ್ತದೆ. ಇದು ನಮಗೀಗ ಪಾದ ನೋವು ಆಗೆಲ್ಲ ಇರುವಾಗ, ಮತ್ತು ತಲೆನೋವು ಏನಿದ್ರೂ ಸಹ ಈ ಥರ ನಾವೊಂದು ನೀರಲ್ಲಿ ಕಾಲನ್ನಿಟ್ಟು ಸ್ವಲ್ಪ ಹೊತ್ತು ಒಂದು 20 ನಿಮಿಷ ನಾವು ಮಾಡ್ಕೊಳ್ಳೋದ್ರಿಂದ ಈ ಥರ
ಎಂಥದೇ ಪೇನ್ ಇದ್ದರೂ ಸಹ ಕಮ್ಮಿ ಆಗ್ತಾ ಹೋಗ್ತದೆ. ಖಂಡಿತ ಟ್ರೈ ಮಾಡಿ ನೋಡಿ. ಯಾಕಂತೇಳಿದರೆ ಒಬ್ಬರಿಗಿದು ನಮ್ಮಂಥ ಈಗ ಹೌಸ್ ವೈಫ್ಗಳಿಗೆ ಅಂದರೆ ಮನೇಲಿ ಇರುವವರಿಗೆ ಅಂದರೆ ಕೆಲಸ ಮಾಡಿ ಸುಸ್ತಾಗ್ತದೆ, ಯಾರು ಮಾಡೋದು ಇದು ಅಂಥೇಳಿ ಅಂದ್ಕೊಳ್ತೇವಲ್ವ. ಖಂಡಿತವಾಗ್ಲೂ ಯಾವುದೇ ವಿಷಯದಲ್ಲಾದರೂ ಸಹ ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಕೆಲವೊಬ್ಬರಿಗೆ ಇದು ಹೌದು ಅನಿಸ್ಬೋದು ನೋಡಿ ಬೇಕಂತೇಳಿದರೆ ನೀವು. ಈಗ ನಮಗೆ ಮನೆಯಲ್ಲಿ ಕೆಲಸ ಮಾಡಿ ಸಾಕಾಗ್ತದೆ, ಇದನ್ನೆಲ್ಲ ಯಾರು ಮಾಡ್ಕೊಳ್ಳೋದು ಹಾಗೆ ಅನಿಸ್ತದಲ್ಲ. ಖಂಡಿತವಾಗ್ಲೂ ಹಾಗೆ ಮಾಡಬೇಡಿ. ನೀರು ನಿಮಗೆ ಎಷ್ಟು ಬಿಸಿ ಬೇಕು ಅಷ್ಟನ್ನು ನೀವು ಇದು ಮಾಡ್ಕೊಳ್ಳಿ. ನಾನೊಂದು 10 ನಿಮಿಷ ಬಿಟ್ಟು ತೋರಿಸ್ತೇನೆ ನಿಮಗೆ. ಇನ್ನೊಂದು ಫ್ರೆಂಡ್ಸ್, ನೀವು ಇಲ್ಲಿ ನಾನಿಲ್ಲಿ ತೆಂಗಿನೆಣ್ಣೆ ಹಾಕಿದ್ದೇನಲ್ಲ, ನೀವು ತೆಂಗಿನೆಣ್ಣೆ ಬದಲಿಗೆ ಇಲ್ಲಿ ಕ್ಯಾಸ್ಟ್ರ್ ಆಯಿಲ್ ಸಹ ಹಾಕ್ಬೋದು. ಇಲ್ಲಾಂತೇಳಿ ನಿಮ್ಮ ಮನೆಯಲ್ಲಿ ಆಲಿವ್ ಆಯಿಲ್ ಇದ್ದರೆ ಸಹ ಅದನ್ನು ಸಹ ಹಾಕ್ಕೊಳ್ಬೋದು. ಆಲಿವ್ ಆಯಿಲ್ ಸಹ ತುಂಬ ಒಳ್ಳೆಯದು. ಲಾಸ್ಟ್ ಟೈಮ್ ನಾನೊಂದು ಪೇನು ಇದಕ್ಕೆ ನಿಮಗೆ ತೋರಿಸಿದೆನಲ್ಲ ವಿಕ್ಸ್ ಜೊತೆಯಲ್ಲಿ ಆಲಿವ್ ಆಯಿಲು, ಅಲ್ಲಿ ಸಹ ನೀವು ಇದು ಮಾಡಿದ್ದೀರಿ ನೋಡಿ. ಅದೇ ಆಲಿವ್ ಆಯಿಲನ್ನು ನೀವು ಈ ನೀರಿಗೆ ಸಹ ಮಿಕ್ಸ್ ಮಾಡ್ಕೊಳ್ಬೋದು ತೆಂಗಿನೆಣ್ಣೆ ಬದಲಿಗೆ. ಇಲ್ಲ ಅಂತ ಹೇಳಿದರೆ ತೆಂಗಿನೆಣ್ಣೆ ಸಾಕಾಗ್ತದೆ. ಎಷ್ಟು ಹಾಯ್ ಆಗ್ತಾ ಉಂಟು ಅಂತೇಳಿದರೆ, ಈ ಕಾಲೆಲ್ಲ ಒಡೆದದುಂಟು ನೋಡಿ, ಅದೆಲ್ಲ ಸ್ವಲ್ಪ ಅಂದರೆ ಎಲ್ಲ ತಾಗ್ತದಲ್ಲ ಅದಕ್ಕೆ, ಮತ್ತು ಉಪ್ಪೆಲ್ಲ ಹಾಕಿದಗೋಸ್ಕರ ಒಂಥರ ಎಳೆದ ಹಾಗೆ ಆಗ್ತಾ ಇರ್ತದೆ. ತುಂಬ ಒಂದು ರಿಲ್ಯಾಕ್ಸ್ ಆಗ್ತದೆ. ಅಥವಾ ಮಕ್ಕಳು ಅಂದರೆ ದೊಡ್ಡ ಮಕ್ಕಳಲ್ಲಿ ಈಗ ಆಟ ಆಡಿ ಅಥವಾ ಟಯರ್ಡಾಗಿ ಬರ್ತಾರೆ ನೋಡಿ, ಅಂಥವರಿಗೆ ಸಹ ನೀವು ಇದನ್ನು ಮಾಡಿಕೊಡ್ಬೋದು. ನೀವು ಸಹ ಅಂದರೆ ವಾರಕ್ಕೊಂದು 2 ಸಲ ಆ ಥರ ಎಲ್ಲ ಮಾಡ್ಕೊಳ್ಬೋದು. ಈ ಥರ ತುಂಬ ಒಂದು ರಿಫ್ರೆಶ್ ಆಗಿ ಇದಾಗ್ತದೆ ನೋಡಿ. ಈ ಥರ ಎಲ್ಲ ಉಜ್ಜಿಕೊಳ್ಳಿ, ರಬ್ಬು ಮಾಡ್ಕೊಳ್ಳಿ. ನಾನು ಹೇಳಿದೆಲ್ಲ, ಬ್ರಷ್ ಇದ್ದರೆ ಬ್ರಷನ್ನು ನೀವು ಇಲ್ಲಿ ಯೂಸ್ ಮಾಡ್ಬೋದು. ಈ ಥರ ಎಲ್ಲ ಇಲ್ಲಿ ಕಾಲು ಒಡೆದಿರ್ತದೆ ನೋಡಿ, ಅಲ್ಲಿ ಯೂಸ್ ಮಾಡ್ಬೋದು. ತುಂಬ ಚೆಂದ ಇದಾಗ್ತದೆ. ಈ ಥರ ಖಂಡಿತವಾಗ್ಲೂ ನೀವು ಮಾಡಿ, ಮತ್ತೆ ಗೊತ್ತಾಗ್ತದೆ ನಿಮಗೆ. ಎಷ್ಟು ಬ್ಯುಸಿ ಇದ್ದರೂ ಸಹ ಲೈಫಲ್ಲಿ ನಮಗೋಸ್ಕರ ಅಂತೇಳಿ ನಾವು ಒಂದು 10 ನಿಮಿಷ ಆದರೂ ಇಟ್ಕೊಳ್ಬೇಕಾಗ್ತದಲ್ವಾ. ಇದೀಗ ಆಯಿತು, ನೀರು ಆರಿದೆ. ಈಗ ನಾನಿಲ್ಲಿ ತೋರಿಸ್ತೇನೆ ನೋಡಿ. ಕಾಲು ಉಂಟಲ್ಲ, ಇಲ್ಲೆಲ್ಲ ಸ್ಮೂತಾಗಿದೆ. ಅಲ್ಲೆಲ್ಲ ನೀವು ಕಾಲನ್ನು ತೆಗೆಯುವಾಗ, ಇದರಿಂದ ಕಾಲನ್ನು ತೆಗೆಯುವಾಗ ಒಂದು ಮ್ಯಾಟನ್ನು ಇಟ್ಕೊಳ್ಳಿ. ಯಾಕಂತೇಳಿ ನಾವು ಇದಕ್ಕೆ ಆಯಿಲನ್ನು ಹಾಕಿರ್ತೇವಲ್ವ, ಕಾಲು ಜಾರ್ಬೋದು. ಹಾಗಾಗಿ ಒಂದು ಮ್ಯಾಟನ್ನು ಇಟ್ಟು ಕಾಲು ಒರೆಸ್ಕೊಳ್ಳಿ. ಅದರ ನಂತರ ಒಂದು ಸ್ಮೂತಾಗಿರುವಂಥ ಟವಲಲ್ಲಿ ಕಾಲು ಒರೆಸ್ಕೊಳ್ಳಿ. ತೋರಿಸ್ತೇನೆ ನಾನೀಗ. ಕಾಲು ಇದರಿಂದ ತೆಗಿತೇನೆ, ಟಬ್ಬಲ್ಲಿ ನೀರು ಉಂಟಲ್ಲ ಅದನ್ನು ಆಚೆ ಇಡ್ತೇನೆ ನೋಡಿ. ಕಾಲನ್ನು ನಾನು ಕ್ಲೀನಾಗಿಲ್ಲಿ ಒರೆಸಿದ್ದೇನೆ, ನೋಡಿದ್ರಲ್ಲ. ಕಾಲೆಲ್ಲ ಎಷ್ಟು ಇದಾಗಿ ಆಗಿದೆ, ಕಟ್ಟಾಗಿದೆ ನೋಡಿ. ಹೀಟಿಗೆ ಸಹ ಆಗ್ತದೆ ಈ ಥರ, ಚಳಿಗಾಲದಲ್ಲಿ ಸಹ ಆಗ್ತದೆ. ಮತ್ತು ಸ್ವಲ್ಪ ನಾವು ಕೇರ್ ತಗೊಳ್ಳೋದಿಲ್ಲ ನೋಡಿ, ಆಗ ಸಹ ಹೀಗೇ ಆಗೋದು. ಈ ಥರ ನೀರಲ್ಲಿ ನಾವು ಕಾಲನ್ನೆಲ್ಲ ಇಟ್ಟು ಒಂದು 20 ನಿಮಿಷ ಇದು ಮಾಡಿಕೊಂಡ್ರೆ ಕ್ಲೀನ್ ಆಗ್ತದೆ. ಇದೆಲ್ಲ ಸ್ಮೂತ್ ಆಗ್ತದಲ್ಲ, ಅದಕ್ಕೆ ಹೇಳಿದನು ಬ್ರಷಲ್ಲಿ ಈ ಥರ ಒಂದು ತಿಕ್ಕಿದರೆ ಇದು ಸ್ಕಿನ್ನೆಲ್ಲ ನೋಡಿ ಎದ್ದಿರ್ತದೆ, ಅದೆಲ್ಲ ಹೊರಟು ಹೋಗ್ತದೆ. ಅದರ ನಂತರ ನೀವು ಕಾಲಿಗೆ ಏನಾದರೂ ಒಂದು ಪುನಃ ಒಂದು ವ್ಯಾಸ್ಲಿನ್ ಏನಾದರೂ ಇಲ್ಲೆಲ್ಲ ಹಚ್ಚಿ ನೀವೊಂದು ಸಾಕ್ಸ್ ಹಾಕಿ ಮಲ್ಕೊಳ್ಬೋದು. ನೀವು ತೆಂಗಿನೆಣ್ಣೆ ಸಹ ಸ್ಕಿಪ್ ಮಾಡ್ಕೊಳ್ಬೋದು. ಬೇಕಂತೇಳಿದರೆ ಖಾಲಿ ಉಪ್ಪಲ್ಲಿ ಸಹ ಯೂಸ್ ಮಾಡ್ಬೋದು. ಹಾಗೆಯೇ ವಿನೆಗರ್ ಸಹ ನೀವು ಸ್ಕಿಪ್ ಮಾಡ್ಬೋದು. ವಿನೆಗರ್ ಹಾಕಿದರೆ ಒಳ್ಳೆಯದು. ನಾನು ಹೇಳ್ತೇನಲ್ಲ, ಇಲ್ಲೆಲ್ಲ ಒಂಥರ ಫಂಗಸ್ ಥರ ಆಗ್ತದೆ, ಗೊತ್ತುಂಟಲ್ಲ ನಿಮಗೆ. ಇಲ್ಲೆಲ್ಲ ನೋಡಿ ಎಡ್ಜಲ್ಲೆಲ್ಲ ಅದೆಲ್ಲ ಕಮ್ಮಿ ಆಗ್ತದೆ ನಾವೀಗ ವಿನೆಗರ್ ಹಾಕೋದ್ರಿಂದ. ನಿಮ್ಮ ಮನೇಲಿ ವಿನೆಗರ್ ಇಲ್ಲ ಅಂತೇಳಿದರೆ ಸ್ವಲ್ಪ ನಿಂಬೆಹಣ್ಣಿನ ರಸ ಸಹ ನೀವು ಇದಕ್ಕೆ ಹಿಂಡ್ಕೊಳ್ಬೋದು. ಇದೆಲ್ಲ ತುಂಬ ಕ್ಲೀನ್ ಆಗ್ತದೆ ಈ ಥರ ಎಲ್ಲ ಮಾಡಿಕೊಂಡ್ರೆ. ಖಂಡಿತ ಟ್ರೈ ಮಾಡಿ. ಅದು ಅಲ್ಲದೆ ನಮಗೆ ನರದ್ದು ಪ್ರಾಬ್ಲಮ್ಮು ಎಂಥದೇ ಇದ್ದರೂ ಸಹ ಇದೊಂದು ನಮಗೆ ನೀರಿದು ಶಾಖ ತಗೊಳ್ಳೋದ್ರಿಂದ ತುಂಬ ಒಂದು ಬೆಟರ್ ಫೀಲ್ ಆಗ್ತದೆ, ನಿಜವಾಗ್ಲೂ ಹೌದು. ಮತ್ತು ನಿಮಗೆ ಎಂಥ ಒಂದು ಟೆನ್ಷನ್ ಇದ್ದರೂ ಸಹ ಕ್ಲಿಯರ್ ಆಗ್ತದೆ. ಖಂಡಿತ ಟ್ರೈ ಮಾಡಿ. ವಿಡಿಯೋ ಹೇಗಿತ್ತದಲ್ಲಿ ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.